ನಿರ್ದೇಶಕರು ತಿಪ್ಪೇಸ್ವಾಮಿ ಅವರು ಇಲ್ಲಿ ಬಂದಿದ್ದಾರೆ. ಮೊದಲೇ ಇರೋ ಜಂಟಿ ನಿರ್ದೇಶಕರಿದ್ದರು ಬಳ್ಳಾರಿದು. ಪುನಶ್ಚೇತನ ವಿಷಯದಾಗ ನಿರ್ದೇಶನಾಲಯ ಬೆಂಗಳೂರು ಮೀನುಗಾರಿಕೆ ಇಲಾಖೆದು ಏನಪ್ಪ ಅಂದ್ರೆ ಇದು ಹೇಳಿಕೆ ಕೇಳಿಕೆ ಒಪ್ಪಂದ ತೊಗೊಳ್ಳಾರ್ದೇ ಕೇಂದ್ರೀಯ ಕಚೇರಿ ನಿಬಂಧಕರು ಕೇಳಿ ಇಲ್ಲೀಗಲ್ ಪುನಶ್ಚೇತನ ಮಾಡೋಕೆ ಒಪ್ಪಂದ ಸೂಚಿಸ್ತಾರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ಯಾದಗಿರಿಗೆ. ಎರಡನೇದಾಗಿ ಇವರು ಮೊನ್ನೆನೇ ಇದು ಜಂಟಿ ನಿರ್ದೇಶಕರ ಅಧೀನದಲ್ಲಿ ಇದು ಆಲ್ರೆಡಿ ಪರಿಶೀಲನೆ ಆಗ್ಯದ. ಆದರೆ ಇವತ್ತು ಇವರು ಬಂದು ಅರ್ಜಿದಾರರಿಗೆ ಮತ್ತು ಮೀನುಗಾರ ಸಂಘಗಳಿಗೆ ಸಮಕ್ಷಮದಾಗ ಪರಿಶೀಲನೆ ಮಾಡ್ಬೇಕಂತಿರ್ದು. ಆದರೆ ಅವರಿಗೆ ಸಪ್ರೇಟ್ ಮಾಡಿ ಕಳಿಸಿ ಇವ್ರಿಗೆ ಸಪ್ರೇಟ್ ಮಾಡ್ತಾ ಇದ್ದಾರೆ, ಇದು ತಪ್ಪು. ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು, KBಯಲ್ಲಿ ಜಾಬ್ ಹೋಲ್ಡರ್ಸು ಮತ್ತು ಅರಣ್ಯ ಇಲಾಖೆಯಲ್ಲಿ ಮಾಡೋರು, ಗ್ರಂಥ ಮೇಲ್ವಿಚಾರಕರ ಹುದ್ದೆಯಲ್ಲಿ ಮಾಡೋರು, ಕಾಯಂ ಉದ್ಯೋಗಿಗಳು ಇದ್ದವರಿಗೆ ಹಲವಾರು ಸಲ ಡೈರೆಕ್ಟ್ರಿಗೆ ಇವರಿಗೆ ಅಡಿಷ್ನಲ್ ಡೈರೆಕ್ಟ್ರಿಗೆ ಮನವರಿಕೆ ಮಾಡಿಕೊಟ್ಟು ಕಂಪ್ಲೇಂಟ್ ಕೊಟ್ಟರು ಇಲ್ಲಿ ತನಕ ಯಾವುದೇ ರೀತಿ ಪರಿಶೀಲನೆ ಮಾಡೇ ಇರೋದಿಲ್ಲ. ಆದರೆ ಹಲವು ವರ್ಷಗಳಿಂದ ಇವರು ವೃತ್ತಿಪರ ಮೀನುಗಾರ ಆಹಾರ ಇಲ್ಲ ಅನ್ನೋದ್ರ ಬಗ್ಗೆ ಇವ್ರಿಗೆ ಅರಿವೇ ಇಲ್ಲ. ಯಾವತ್ತೂ ಇವರು ಈ ರೀತಿ ಮಾಡಿಲ್ಲ. ಎಷ್ಟೋ ಸಲ ಕಂಪ್ಲೇಂಟ್ ಕೊಡ್ತಾರೆ ವೃತ್ತಿಪರ ಮೀನುಗಾರ ಆಹಾರ ಇಲ್ಲ ಪರೀಕ್ಷೆ ಮಾಡಿಲ್ಲ. ರಾಜ್ಯಪಾಲರು 2013ರಾಗ ರಾಜ್ಯಪಾಲರ ಆದೇಶ ಅಧೀನ ಕಾರ್ಯದರ್ಶಿ ಜಯಲಕ್ಷ್ಮೀರವರ ಆದೇಶದ ಮೇರೆಗೆ ಎಲ್ಲ ಡಿಪಾರ್ಟ್ಮೆಂಟ್, ಈ ಮೀನುಗಾರಿಕೆ ಡಿಪಾರ್ಟ್ಮೆಂಟ್ ಎಲ್ಲ ಡಿಡಿಗಳಿಗೆ ADಗಳಿಗೆ ಜಂಟಿ ನಿರ್ದೇಶಕರುಗಳಿಗೆ ಎಲ್ಲರಿಗೆ ಆದೇಶ ಅದ. ಕಂಪಲ್ಸರಿ ಅನುಬಂಧ ಒಂದು ಅಂದರೆ ಕೆರೆಗಳು ಒಳನಾಡು ಇದಕ್ಕೆ ಕೌಶಲ್ಯ ತರಬೇತಿ ಮಾಡಲೇಬೇಕು. ಯಾವುದೇ ಮೀನುಗಾರರಾಗಲಿ ಮಾಡಿದ ನಂತರನೇ ಕಾರ್ಯಕ್ಷೇತ್ರ ಕೊಡಬೇಕು ಅಂತ ರೂಲ್ ಅದ. ರೂಲ್ ಇದ್ರೂ ಸಹ ಇವರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೆಲಸ ಮಾಡಿದ್ರೆ ಇವರು ಕಾಯಂ ಉದ್ಯೋಗಿ ಇದ್ದರೂ ಇಲ್ಲ, ಇವ್ರಿಗೆ ವೃತ್ತಿಪರ ಮೀನುಗಾರ ಅಂತೀವಿ. ಅದರ ಮೀನುಗಾರ ಇರೋದ್ರಿಂದ ನಾವು ಸ್ಪಷ್ಟೀಕರಣ ಕೊಡೋದಿಲ್ಲ, ನಾವು ಚೆಕ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ಮೀನುಗಾರಿಕೆ ಇಲಾಖೆ ಇದರಿಂದ ಬುನಾದಿಯಿಂದ ಡೈರೆಕ್ಟರಿಗೆ, ಈಗ ಡೈರೆಕ್ಟರ್ ರಾಮಾಚಾರ್ಯ ಇದ್ದರು, ಅವ್ರಿಗೆ ರಿಟೈರ್ಡ್ ಆದರು. ಇವರು ಅಪರ ಕಾರ್ಯದರ್ಶಿಗಳು ಮೊದಲು ಜಂಟಿ ನಿರ್ದೇಶಕರು ಇದ್ದರು. ಇವರಿಗೆ ಹಲವಾರು ಸಾರಿ ಕಂಪ್ಲೇಂಟ್ಗಳು ಕೊಟ್ಟರು. ವೃತ್ತಿಪರ ಮೀನುಗಾರ ಆರೋ ಇಲ್ಲ ಸಂಘ ಸಂಸ್ಥೆಗಳು ಇಲ್ಲೀಗಲ್ ಕಾರ್ಯಚಟುವಟಿಕೆಗಳಂದ್ರು ಇವತ್ತಿಗೂ ಯಾವುದೇ ರೀತಿ ಇವರು ಆ್ಯಕ್ಷನ್ ತೊಗೊಂಡಿಲ್ಲ, ಯಾವುದೋ ಪರಿಶೀಲನೆ ಮಾಡಿಲ್ಲ. ಯಾವುದೇ ಪರಿಶೀಲನೆ ಮಾಡಿದ್ರೆ ಬೆಂಗಳೂರಿಗೆ ಹೋದಾಗ ಕೂತ್ಕೊಂಡು ರೂಮ್ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ, ಮುಗಿದೋಗ್ತದೆ ಅಲ್ಲಿಗೆ. ಅರ್ಜಿದಾರರು ಬೆಂಗಳೂರು ತಿರುಗಾಡ್ತಿರಿ, ಅಲ್ದಾಡಿ ಸತ್ತು ಹೋಗ್ಬೇಕು, ದುಡ್ಡು ಖರ್ಚು ಮಾಡ್ಕೋಬೇಕು. ಮೀನುಗಾರರು ಬಡ ಮೀನುಗಾರರು ಅನಕ್ಷರರಿರ್ತಾರೆ, ಇವ್ರಿಗೆ ರೂಲ್ ಗೊತ್ತಿರೋಂಗಿಲ್ಲ. ಇವರು ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಹೀಗೆ ಆಗಬೇಕು, ಕಂಪಲ್ಸರಿ ಆಗಬೇಕು. ಸರ್ಕಾರದ ಆದೇಶನೇ ಇವರು ಉಲ್ಲಂಘನೆ ಮಾಡೋ ಹೊತ್ತಿಗೆ ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಂಗೆ ಮೀನುಗಾರರ ಸಂಘಗಳಿಗೆ ಅನ್ನಾಗದ ಬಡ ಮೀನುಗಾರಿಗೆ ಎಸ್ಪೆಷಲಿ ಈ ಮೀನುಗಾರರ ಸಂಘಗಳನ್ನು ಕೆಲವೊಬ್ಬರು ಹುದ್ದೆಯಲ್ಲಿದ್ದರೂ ಸಹ ಬೇರೆ ಖಾಸಗಿ ಕಾಯಂ ಹುದ್ದೆಯಲ್ಲಿದ್ದರೂ ಸಹ ಅವ್ರಿಗೆ ಮೀನುಗಾರಿಕೆ ಹುದ್ದೆ ಅವರಿಗೆ ಕೊಟ್ಟು ಲಕ್ಷಾಂತರ ರೂಪಾಯಿ ಲಾಭ ಪಡಿತಾರೆ. ಮೀನುಗಾರ ಎಲ್ಲಿ ಅಂದರೆ ಮೀನುಗಾರರು ಬಡವರ ಮೀನುಗಾರರು ರೋಡಿನ ಮೇಲೆ ಕುಂತು ಮಾರಾಟ ಮಾಡ್ಲತ್ತಾರೆ. ಅವ್ರಿಗೆ ಸಂಘ ಸಂಸ್ಥೆಗಳೇ, ಅವ್ರಿಗೆ ಇವತ್ತು ಕೆರೆಗಳೇ ಇಲ್ಲ. ಇವತ್ತು ಈಗ ನಿಜವಾದ ಮೀನುಗಾರಿಗೆ ಕೆರೆಗಳಿಲ್ಲ. ಯಾರು ಈ ಸಿಬ್ಬಂದಿಗಳಾರ ಲಾಭದಾಯಕ ಹುದ್ದೆಯಾರ ಅವ್ರಿಗೆ ಕೆರೆಗಳು ಅವ್ರೇನು ಮಾಡ್ತಾರೆ, ಆಂಧ್ರದವರಿಗೂ ಇನ್ನೊಬ್ಬರಿಗೆ ಉಪಗುತ್ತಿಗೆ ಕೊಡ್ತಾರೆ. ಆದರೆ ಉಪಗುತ್ತಿಗೆ ಕೊಟ್ಟು ಇವ್ರಿಗೆ ಗೊತ್ತಿರ್ತದೆ, ಯಾರು ಹೋಗಲ್ಲಿ ಇಡೋದಿಲ್ಲ, ಫುಟೇಜ್ ಇರೋದಿಲ್ಲ, ಯಾರು ಎನ್ಕ್ವೈರಿ ಮಾಡೋದಿಲ್ಲ. 5 ಲಕ್ಷ 10 ಲಕ್ಷಕ್ಕೆ ಮಾರ್ಕೊಳ್ತಾರೆ, ಅವ್ರ ಮನೆಗೆ ಇರ್ತಾರೆ, ರೊಕ್ಕ ಕಳಿಸ್ತಾರೆ, ಬೇಕಾದಾಗ ರೊಕ್ಕ ಕೊಡ್ಕೊತಾರೆ. ಇದೇ ನಡೆದದು ಮೀನುಗಾರಿಕೆಯಲ್ಲಿ, ಕಂಪ್ಲೀಟ್ಲಿ ಇದೇ ನಡೆದದು.